ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಉನ್ನತ ಪ್ರಭಾವಿ ವ್ಯಕ್ತಿ ಇದರ ಹಿಂದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅನ್ನೋಂಥ ಅನುಮಾನಗಳು ಮೂಡ್ತಾ ಇದೆ. ಏನೆಲ್ಲ ನಡೆದಿದೆ ಈ ಪ್ರಕರಣದಲ್ಲಿ? ಎಫ್ಐಆರ್ ನಲ್ಲಿ ಇನ್ನೂ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಎಫ್ಐಆರ್ ಪ್ರತಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ಅವರು ಯಾವಾಗ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಆಯ್ತು, 70 ಲಕ್ಷಕ್ಕೆ ಏನು ಒಂದು ಸುಪಾರಿಯನ್ನ ಕೊಟ್ಟಿದ್ರು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ರು ಅಂತೇಳಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಇಲ್ಲಿ ಪ್ರಮುಖವಾದಂತಹ 2 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಸುಪಾರಿಯನ್ನ ಕೊಟ್ಟಿರೋದು ಉನ್ನತ ಮಟ್ಟದ ಅಂದ್ರೆ ಉನ್ನತ ರಾಜಕಾರಣಿಗಳು ಇಲ್ಲಿ ಒಂದು ಸುಪಾರಿಯನ್ನ ಕೊಟ್ಟಿರಬಹುದು ಅಂತೇಳಿ ಸಂಚಲನ ರೂಪಿಸಿರಬಹುದು ಅಂತೇಳಿ ಒಂದು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಣ್ಣ ಅವರನ್ನ ಹಾಗೆ ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿರಬಹುದು ಅನ್ನುವ ಮತ್ತೊಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ನೋಡಿ, ಇಲ್ಲಿ ಪ್ರಮುಖವಾಗಿ ಅಲ್ಲಿ ತಿಳಿಸಿರುವಂತದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪಿತೂರಿಯನ್ನ ಮಾಡಿದ್ದಾರೆ ಅಂತೇಳಿ ಇದೇ ಒಂದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಉನ್ನತ ಪ್ರಭಾವಿ ವ್ಯಕ್ತಿ ಇದರ ಹಿಂದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅನ್ನೋಂಥ ಅನುಮಾನಗಳು ಮೂಡ್ತಾ ಇದೆ. ಏನೆಲ್ಲ ನಡೆದಿದೆ ಈ ಪ್ರಕರಣದಲ್ಲಿ? ಎಫ್ಐಆರ್ ನಲ್ಲಿ ಇನ್ನೂ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಎಫ್ಐಆರ್ ಪ್ರತಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ಅವರು ಯಾವಾಗ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಆಯ್ತು, 70 ಲಕ್ಷಕ್ಕೆ ಏನು ಒಂದು ಸುಪಾರಿಯನ್ನ ಕೊಟ್ಟಿದ್ರು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ರು ಅಂತೇಳಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಇಲ್ಲಿ ಪ್ರಮುಖವಾದಂತಹ 2 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಸುಪಾರಿಯನ್ನ ಕೊಟ್ಟಿರೋದು ಉನ್ನತ ಮಟ್ಟದ ಅಂದ್ರೆ ಉನ್ನತ ರಾಜಕಾರಣಿಗಳು ಇಲ್ಲಿ ಒಂದು ಸುಪಾರಿಯನ್ನ ಕೊಟ್ಟಿರಬಹುದು ಅಂತೇಳಿ ಸಂಚಲನ ರೂಪಿಸಿರಬಹುದು ಅಂತೇಳಿ ಒಂದು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಣ್ಣ ಅವರನ್ನ ಹಾಗೆ ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿರಬಹುದು ಅನ್ನುವ ಮತ್ತೊಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ನೋಡಿ, ಇಲ್ಲಿ ಪ್ರಮುಖವಾಗಿ ಅಲ್ಲಿ ತಿಳಿಸಿರುವಂತದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪಿತೂರಿಯನ್ನ ಮಾಡಿದ್ದಾರೆ ಅಂತೇಳಿ ಇದೇ ಒಂದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಉನ್ನತ ಪ್ರಭಾವಿ ವ್ಯಕ್ತಿ ಇದರ ಹಿಂದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅನ್ನೋಂಥ ಅನುಮಾನಗಳು ಮೂಡ್ತಾ ಇದೆ. ಏನೆಲ್ಲ ನಡೆದಿದೆ ಈ ಪ್ರಕರಣದಲ್ಲಿ? ಎಫ್ಐಆರ್ ನಲ್ಲಿ ಇನ್ನೂ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಎಫ್ಐಆರ್ ಪ್ರತಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ಅವರು ಯಾವಾಗ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಆಯ್ತು, 70 ಲಕ್ಷಕ್ಕೆ ಏನು ಒಂದು ಸುಪಾರಿಯನ್ನ ಕೊಟ್ಟಿದ್ರು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ರು ಅಂತೇಳಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಇಲ್ಲಿ ಪ್ರಮುಖವಾದಂತಹ 2 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಸುಪಾರಿಯನ್ನ ಕೊಟ್ಟಿರೋದು ಉನ್ನತ ಮಟ್ಟದ ಅಂದ್ರೆ ಉನ್ನತ ರಾಜಕಾರಣಿಗಳು ಇಲ್ಲಿ ಒಂದು ಸುಪಾರಿಯನ್ನ ಕೊಟ್ಟಿರಬಹುದು ಅಂತೇಳಿ ಸಂಚಲನ ರೂಪಿಸಿರಬಹುದು ಅಂತೇಳಿ ಒಂದು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಣ್ಣ ಅವರನ್ನ ಹಾಗೆ ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿರಬಹುದು ಅನ್ನುವ ಮತ್ತೊಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ನೋಡಿ, ಇಲ್ಲಿ ಪ್ರಮುಖವಾಗಿ ಅಲ್ಲಿ ತಿಳಿಸಿರುವಂತದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪಿತೂರಿಯನ್ನ ಮಾಡಿದ್ದಾರೆ ಅಂತೇಳಿ ಇದೇ ಒಂದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಉನ್ನತ ಪ್ರಭಾವಿ ವ್ಯಕ್ತಿ ಇದರ ಹಿಂದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅನ್ನೋಂಥ ಅನುಮಾನಗಳು ಮೂಡ್ತಾ ಇದೆ. ಏನೆಲ್ಲ ನಡೆದಿದೆ ಈ ಪ್ರಕರಣದಲ್ಲಿ? ಎಫ್ಐಆರ್ ನಲ್ಲಿ ಇನ್ನೂ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಎಫ್ಐಆರ್ ಪ್ರತಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ಅವರು ಯಾವಾಗ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಆಯ್ತು, 70 ಲಕ್ಷಕ್ಕೆ ಏನು ಒಂದು ಸುಪಾರಿಯನ್ನ ಕೊಟ್ಟಿದ್ರು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ರು ಅಂತೇಳಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಇಲ್ಲಿ ಪ್ರಮುಖವಾದಂತಹ 2 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಸುಪಾರಿಯನ್ನ ಕೊಟ್ಟಿರೋದು ಉನ್ನತ ಮಟ್ಟದ ಅಂದ್ರೆ ಉನ್ನತ ರಾಜಕಾರಣಿಗಳು ಇಲ್ಲಿ ಒಂದು ಸುಪಾರಿಯನ್ನ ಕೊಟ್ಟಿರಬಹುದು ಅಂತೇಳಿ ಸಂಚಲನ ರೂಪಿಸಿರಬಹುದು ಅಂತೇಳಿ ಒಂದು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಣ್ಣ ಅವರನ್ನ ಹಾಗೆ ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿರಬಹುದು ಅನ್ನುವ ಮತ್ತೊಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ನೋಡಿ, ಇಲ್ಲಿ ಪ್ರಮುಖವಾಗಿ ಅಲ್ಲಿ ತಿಳಿಸಿರುವಂತದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪಿತೂರಿಯನ್ನ ಮಾಡಿದ್ದಾರೆ ಅಂತೇಳಿ ಇದೇ ಒಂದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಉನ್ನತ ಪ್ರಭಾವಿ ವ್ಯಕ್ತಿ ಇದರ ಹಿಂದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅನ್ನೋಂಥ ಅನುಮಾನಗಳು ಮೂಡ್ತಾ ಇದೆ. ಏನೆಲ್ಲ ನಡೆದಿದೆ ಈ ಪ್ರಕರಣದಲ್ಲಿ? ಎಫ್ಐಆರ್ ನಲ್ಲಿ ಇನ್ನೂ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ?
ಶ್ರೀಲಕ್ಷ್ಮಿ ನೋಡಿ, ಈಗ ಎಫ್ಐಆರ್ ಪ್ರತಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ಅವರು ಯಾವಾಗ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಆಯ್ತು, 70 ಲಕ್ಷಕ್ಕೆ ಏನು ಒಂದು ಸುಪಾರಿಯನ್ನ ಕೊಟ್ಟಿದ್ರು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ರು ಅಂತೇಳಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಇಲ್ಲಿ ಪ್ರಮುಖವಾದಂತಹ 2 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಸುಪಾರಿಯನ್ನ ಕೊಟ್ಟಿರೋದು ಉನ್ನತ ಮಟ್ಟದ ಅಂದ್ರೆ ಉನ್ನತ ರಾಜಕಾರಣಿಗಳು ಇಲ್ಲಿ ಒಂದು ಸುಪಾರಿಯನ್ನ ಕೊಟ್ಟಿರಬಹುದು ಅಂತೇಳಿ ಸಂಚಲನ ರೂಪಿಸಿರಬಹುದು ಅಂತೇಳಿ ಒಂದು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಣ್ಣ ಅವರನ್ನ ಹಾಗೆ ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿರಬಹುದು ಅನ್ನುವ ಮತ್ತೊಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ನೋಡಿ, ಇಲ್ಲಿ ಪ್ರಮುಖವಾಗಿ ಅಲ್ಲಿ ತಿಳಿಸಿರುವಂತದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪಿತೂರಿಯನ್ನ ಮಾಡಿದ್ದಾರೆ ಅಂತೇಳಿ ಇದೇ ಒಂದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಉನ್ನತ ಪ್ರಭಾವಿ ವ್ಯಕ್ತಿ ಇದರ ಹಿಂದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅನ್ನೋಂಥ ಅನುಮಾನಗಳು ಮೂಡ್ತಾ ಇದೆ. ಏನೆಲ್ಲ ನಡೆದಿದೆ ಈ ಪ್ರಕರಣದಲ್ಲಿ? ಎಫ್ಐಆರ್ ನಲ್ಲಿ ಇನ್ನೂ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಎಫ್ಐಆರ್ ಪ್ರತಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ಅವರು ಯಾವಾಗ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಆಯ್ತು, 70 ಲಕ್ಷಕ್ಕೆ ಏನು ಒಂದು ಸುಪಾರಿಯನ್ನ ಕೊಟ್ಟಿದ್ರು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ರು ಅಂತೇಳಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಇಲ್ಲಿ ಪ್ರಮುಖವಾದಂತಹ 2 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಸುಪಾರಿಯನ್ನ ಕೊಟ್ಟಿರೋದು ಉನ್ನತ ಮಟ್ಟದ ಅಂದ್ರೆ ಉನ್ನತ ರಾಜಕಾರಣಿಗಳು ಇಲ್ಲಿ ಒಂದು ಸುಪಾರಿಯನ್ನ ಕೊಟ್ಟಿರಬಹುದು ಅಂತೇಳಿ ಸಂಚಲನ ರೂಪಿಸಿರಬಹುದು ಅಂತೇಳಿ ಒಂದು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಣ್ಣ ಅವರನ್ನ ಹಾಗೆ ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿರಬಹುದು ಅನ್ನುವ ಮತ್ತೊಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ನೋಡಿ, ಇಲ್ಲಿ ಪ್ರಮುಖವಾಗಿ ಅಲ್ಲಿ ತಿಳಿಸಿರುವಂತದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪಿತೂರಿಯನ್ನ ಮಾಡಿದ್ದಾರೆ ಅಂತೇಳಿ ಇದೇ ಒಂದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಉನ್ನತ ಪ್ರಭಾವಿ ವ್ಯಕ್ತಿ ಇದರ ಹಿಂದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅನ್ನೋಂಥ ಅನುಮಾನಗಳು ಮೂಡ್ತಾ ಇದೆ. ಏನೆಲ್ಲ ನಡೆದಿದೆ ಈ ಪ್ರಕರಣದಲ್ಲಿ? ಎಫ್ಐಆರ್ ನಲ್ಲಿ ಇನ್ನೂ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಎಫ್ಐಆರ್ ಪ್ರತಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ಅವರು ಯಾವಾಗ ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ಆಯ್ತು, 70 ಲಕ್ಷಕ್ಕೆ ಏನು ಒಂದು ಸುಪಾರಿಯನ್ನ ಕೊಟ್ಟಿದ್ರು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ರು ಅಂತೇಳಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಇಲ್ಲಿ ಪ್ರಮುಖವಾದಂತಹ 2 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಸುಪಾರಿಯನ್ನ ಕೊಟ್ಟಿರೋದು ಉನ್ನತ ಮಟ್ಟದ ಅಂದ್ರೆ ಉನ್ನತ ರಾಜಕಾರಣಿಗಳು ಇಲ್ಲಿ ಒಂದು ಸುಪಾರಿಯನ್ನ ಕೊಟ್ಟಿರಬಹುದು ಅಂತೇಳಿ ಸಂಚಲನ ರೂಪಿಸಿರಬಹುದು ಅಂತೇಳಿ ಒಂದು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಣ್ಣ ಅವರನ್ನ ಹಾಗೆ ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿರಬಹುದು ಅನ್ನುವ ಮತ್ತೊಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ನೋಡಿ, ಇಲ್ಲಿ ಪ್ರಮುಖವಾಗಿ ಅಲ್ಲಿ ತಿಳಿಸಿರುವಂತದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪಿತೂರಿಯನ್ನ ಮಾಡಿದ್ದಾರೆ ಅಂತೇಳಿ ಇದೇ ಒಂದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ.